ಗುರುಭ್ಯೋ ನಮಃ. ಹರಿ ಓಂ. ಭಾಸ್ಕರಾಯ ವಿದ್ಮಹೇ ದ್ಯುತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ಅಮಾವಾಸ್ಯೆ, ನಕ್ಷತ್ರೆ ಅನುರಾಧ ನಕ್ಷತ್ರೆ, ವಿಶೇಷ ಚಟ್ಟಿ ಅಮಾವಾಸ್ಯೆ ದಿನ ವಿಶೇಷವಾಗಿರುತ್ತೆ. ಭಾನುವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರಿಗೆ ಕುಟುಂಬದಲ್ಲಿ ಹಾಗೂ ಸ್ವಲ್ಪ ಸ್ನೇಹಿತರಲ್ಲಿ ವಾಗ್ವಾದಗಳು ಉಂಟಾಗಬಹುದು ಹಾಗೂ ಹಣಕಾಸಿನ ವ್ಯವಹಾರದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಹಾಗೂ ಎಚ್ಚರಿಕೆಯಿಂದ ನೀವು ಇರತಕ್ಕದ್ದು. ರೈತಾಪಿಗಳು, ಭೂ ವ್ಯವಹಾರದವರು ಎಚ್ಚರಿಕೆಯಿಂದ ಇರತಕ್ಕದಾಗಿರುತ್ತೆ. ಮೇಷರಾಶಿಯವರಿಗೆ ಈ ದಿವಸದಲ್ಲಿ ಒಟ್ಟಾರೆ ನೀವು ಮುನ್ನೆಚ್ಚರಿಕೆಯಿಂದ ಮಾತುಕತೆಗಳಲ್ಲಿ ಇರತಕ್ಕದ್ದು. ಮೇಷರಾಶಿ ಮೇಷಲಗ್ನದವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಆದಿತ್ಯಾಯ ನಮಃ ಮಂತ್ರಪಠಣದಿಂದ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ನೂತನ ವಾಹನ ಖರೀದಿಗೆ ಮುಂದಾಗುವಂಥದ್ದು ಮತ್ತು ಮನಸ್ಸಿಗೆ ಸಂತಸ ದಿನ ಈ ದಿವಸದಲ್ಲಿ ನೋಡುವುದು. ಆಸ್ತಿ ವಿವಾದಗಳು ತಕ್ಕ ಮಟ್ಟಿಗೆ ಬಗೆಹರಿಯುವಂಥದ್ದು. ಜೊತೆಗೆ ಬಂಧು ಬಾಂಧವರಲ್ಲಿ ನೀವು ಬಾಂಧವ್ಯ ವೃದ್ಧಿ ಆಗುವಂಥದ್ದು. ವ್ಯವಹಾರಗಳಿಗೆ ಉತ್ತಮವಾದಂತಹ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಇವತ್ತಿನ ವೃಷಭ ರಾಶಿಯವರಿಗೆ. ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಹಾಗೂ ಸಮಾಧಾನ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಸಿಗುವಂಥದ್ದು, ಲಾಭದಾಯಕವಾಗಿರುವಂಥದ್ದು. ಹಾಗೂ ಇಂದು ನೀವು ಯಾವುದೇ ಐಚ್ಛಿಕ ಕೆಲಸ ಕಾರ್ಯಗಳಿಗೆ ನಾಂದಿ ಮಾಡುವಂತ ಶುಭ ದಿವಸವಾಗಿರುತ್ತೆ. ನೂತನ ಕೆಲಸ ಕಾರ್ಯಗಳಿಗೆ ಶುಭ ಕಾಲ. ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಹಾಗೂ ಆದಿತ್ಯಾದಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ನಿಮ್ಮ ಮಾತು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು. ಮಾತುಕತೆಗಳಲ್ಲಿ ಹಿಡಿತದಿಂದ ಇರತಕ್ಕದ್ದು. ಯಾವುದೇ ಸಮಾಧಾನಗಳು ನಿಮಗೆ ಸಿಗದೇ ಇದ್ದರೂ ಸಹ ಮನೆಯ ಒಳಗಡೆ ಒಂದಿಷ್ಟು ಗೊಂದಲಗಳು, ಕಿರಿಕಿರಿಗಳ ವಾತಾವರಣ ಕೂಡ ನಿಮಗೆ ಆವರಿಸುವಂಥದ್ದು. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಸಮಾಜದಲ್ಲಿ ಉತ್ತಮ ಗೌರವ, ಸ್ಥಾನ ಮಾನಗಳು ಪ್ರಾಪ್ತಿ. ಜೊತೆಗೆ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಚೆನ್ನಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ನೆಮ್ಮದಿಯನ್ನು ಸಹ ನೋಡುವಂಥದ್ದು. ವ್ಯಾಪಾರ ವಿಸ್ತರಣೆಗೆ ಇವತ್ತಿನ ದಿವಸ ಸಕಾಲವಾಗಿರುವಂಥದ್ದು. ಜೊತೆಗೆ ಸಮ್ಮತವಾಗಿರುವಂತಹ ದಿನಮಾನವಾಗಿರುತ್ತೆ. ಹಾಗೂ ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ಅಶ್ವತ್ಥ ಅರಳಿ ಮರ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ. ಕೋರ್ಟು ಕಚೇರಿ ವ್ಯವಹಾರಗಳು ಮುಂದೂಡಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತವಾದಂತಹ ಯಶಸ್ಸು ಕೂಡ ನಿಮಗೆ ದೊರಕುವುದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ನೀವು ಎದುರಾಗಿ ನೋಡಬೇಕಾಗುತ್ತದೆ ಹಾಗೂ ಮುನ್ನೆಚ್ಚರಿಕೆ ವಹಿಸತಕ್ಕದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾ.
ತುಲಾರಾಶಿಯವರಿಗೆ ತೀವ್ರವಾಗಿ ಕಾಡುವ ಒಂದಿಷ್ಟು ಹಳೆಯ ಸಾಲದ ವಿಚಾರ, ಸಂಕಷ್ಟಗಳು ಎದುರಿಸಲಿದ್ದೀರಿ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಹಿನ್ನಡೆ ಆಗುವಂಥದ್ದು ಹಾಗೂ ನಿಮ್ಮ ಒಂದಿಷ್ಟು ರಕ್ತದ ಸಂಬಂಧಿಕರಿಂದ ಒಂದಿಷ್ಟು ವ್ಯಾಪಾರಗಳಿಂದ, ವ್ಯವಹಾರಗಳಿಂದ ಒಂದಿಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ಹಾಗೂ ಸುಗಂಧ ದ್ರವ್ಯಗಳ ಮಾರಾಟಗಾರರಿಗೆ, ಗಿರಣಿ ಅಂಗಡಿ ಮಾರಾಟಗಾರರಿಗೆ ಹಾಗೂ ಅದನ್ನು ಆಮದು ರಫ್ತು ವ್ಯವಹಾರಗಳನ್ನು ನಡೆಸುವವರಿಗೆ ಒಂದಿಷ್ಟು ನಷ್ಟವಾಗುವ ಸೂಚನೆಗಳನ್ನು ಸಹ ನೋಡುವಂಥದ್ದು. ಎಚ್ಚರಿಕೆಯಿಂದಿರತಕ್ಕದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠಣ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿ ಕೈಗೊಳ್ಳುವಂಥದ್ದು, ಸಂಬಂಧಿಕರು ಭದ್ರವಾಗಿರುವಂಥದ್ದು, ಶುಭ ಸೂಚನೆಗಳನ್ನು ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿಸಬಹುದು ಹಾಗೂ ಮನೆಯಲ್ಲಿ ವಿಶೇಷವಾದಂತಹ ನೆಮ್ಮದಿ, ಶಾಂತಿ ವಾತಾವರಣಗಳನ್ನು ಸಹ ನೋಡುವಂಥದ್ದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನುಕೂಲಕರ ಪ್ರಗತಿ ನೋಡುವಂಥದ್ದು. ಸಂಗಾತಿ ಪ್ರಾಪ್ತಿ ಯೋಗ ಕೂಡ ಇದೆ. ಲಗ್ನದಲ್ಲಿ ಯಾರಿರೋದಿಲ್ಲ, ವಿವಾಹ ವಯಸ್ಕರಾಗಿದ್ರು, ಮದುವೆ ಆಗಿಲ್ಲ, ಅವರಿಗೆ ಶುಭ ಲಗ್ನಗಳು ಕೂಡ ದೊರಕುವಂತ ಶುಭ ದಿವಸವಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಧನ್ವಂತರಿ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಮನೆಯಲ್ಲಿ ಬಂಧು ಮಿತ್ರರ ಆಗಮನದಿಂದ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ಕೂಡ ನಡೆಯುವಂಥದ್ದು. ಸಂತಸದಾಯಕವಾದ ವಾತಾವರಣಗಳನ್ನು ಸಹ ನೋಡುವಂಥದ್ದು. ನೂತನ ಕಾರ್ಯ ಆರಂಭಕ್ಕೆ ಸಕಾಲ. ವೃತ್ತಿ, ಉದ್ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕೂಡ ನೋಡುವಂಥದ್ದು. ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಪ್ರಾಪ್ತಿ ಯೋಗ ಕೂಡ ನೋಡಬಹುದು. ಇವತ್ತಿನ ದಿವಸದಲ್ಲಿ ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಇಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುವುದು. ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನು ಸಹ ಪಡೆಯಲಿದ್ದೀರಿ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಥೇಚ್ಛವಾದಂತಹ ಲಾಭವನ್ನು ಸಹ ನೋಡುವಂಥದ್ದು. ಮಾನಸಿಕವಾಗಿ ಶಾಂತಿ, ನೆಮ್ಮದಿ ದಿನವನ್ನು ಸಹ ನೋಡಲಿದ್ದೀರಿ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಇಂದು ನಿಮಗೆ ಇದ್ದಕ್ಕಿದ್ದಂತೆ ಅನಾರೋಗ್ಯ ಕಾಡುವ ಸಂಭವ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆ ಆಗುವಂಥದ್ದು. ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಅನುಕೂಲಕರ ವಾತಾವರಣ ಕೂಡ ನೋಡುವಂಥದ್ದು ಹಾಗೂ ಮಾನಸಿಕವಾಗಿ ಒಂದಿಷ್ಟು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರತಕ್ಕದ್ದು. ಮುನ್ನೆಚ್ಚರಿಕೆಯಿಂದ ನೂತನ ವ್ಯವಹಾರ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದಾಗಿರುತ್ತೆ. ಕುಂಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ವೈವಾಹಿಕ ಮಾತುಕತೆಗಳು ಫಲಪ್ರದವಾಗುವ ಶುಭ ದಿವಸ. IT, BT ಉದ್ಯೋಗಿಗಳಿಗೆ ನೂತನವಾದಂತಹ ವ್ಯವಹಾರಗಳು ಮಾಡುವಂಥವರಿಗೆ ವಿಶೇಷ ಲಾಭದಲ್ಲಿರುತ್ತೆ. ಪ್ರೇಮಿಗಳಿಗೆ ಹಾಗೂ ವ್ಯಾಪಾರದಲ್ಲಿ ಇರುವಂಥವರಿಗೆ ಶುಭ ದಿವಸ ಅಂತಲೂ ಕೂಡ ಹೇಳುವಂಥದ್ದು. ಹಾಗಾಗಿ ಮಧ್ಯಾಹ್ನದ ಅರ್ಧ ನಂತರದಲ್ಲಿ ವ್ಯಾಪಾರಸ್ಥರಿಗೆ ಮಧ್ಯಮ ಲಾಭ. ಹಾಗಾಗಿ ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.